ಹಲೋ, ಎಲ್ಲಿದ್ದೀರಾ? ನಾನು ಆಗ್ಲೇ ಬಂದು ತುಂಬಾ ಹೊತ್ತಾಯ್ತು. ಹಾ ಹಾ ಗೊತ್ತು. ಹಾ, ಗೊತ್ತಾ? ಹೇಗೆ? ಎಲ್ಲ ಹುಡುಗರು ಮಾತಲ್ಲೇ ಮನೆ ಕಟ್ಸಿದ್ರೆ ನೀವು ತಾಜ್ ಮಹಲ್ ಕಟ್ಟಿಸ್ತೀರಾ? ಹೇ, ಎಂತ? ಬಂದ್ 2 ನಿಮಿಷ ಆಗಿಲ್ಲ ಆಗ್ಲೇ ತುಂಬಾ ಹೊತ್ತಂತೀರಾ? ಆ, ನೀವೆಲ್ಲಿದ್ದೀರಾ? ತಿರುಗ್ ನೋಡಿ. ಹಾಯ್. ಹಾಯ್. ಬಂದು ತುಂಬಾ ಹೊತ್ತಾಯ್ತಲ್ಲ? ಇಲ್ಲ, ನಿಮ್ಗೋಸ್ಕರ ಎಷ್ಟು ದಿವಸ ಬೇಕಾದ್ರೆ ವೆಯ್ಟ್ ಓ ಮಾಡ್ತೀನಿ. ಹೌದಾ, ಕೂತ್ಕೊಳ್ಳೋಣವಾ? ಆಹಾ, ಬನ್ನಿ ಬನ್ನಿ. ಮತ್ತೆ ಎಂತ ಕರ್ದದ್ದು? ಹಾ, ಬಾಯ್ ಬಡ್ಕೊಳಕ್ಕೆ. ಮತ್ತಿನ್ನೇನು, ನಿಮ್ ಜೊತೆ ತುಂಬಾ ಮಾತಾಡೋದಿತ್ತು. ಮಾತಾಡಿ. ಆ, ನಿಮ್ ಪ್ರೊಫೆಷನ್ ಇಂದಾನೇ ಸ್ಟಾರ್ಟ್ ಮಾಡೋಣವಾ? ಓಕೆ, ನನ್ನ ಪ್ರೊಫೆಷನ್ ಬಗ್ಗೆ ನಿಮ್ಗೆ ಗೊತ್ತುಂಟಲ್ವಾ? ನಾನು ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೇನೆ. ಬೆಳಿಗ್ಗೆ ಆದ್ರೆ ಹುಟ್ಟು, ಸಾವು, ನೋವು ಸಹಜ. ಹುಟ್ಟು ಓಕೆ, ಸಾವುಗಳಲ್ಲಿ ಯಾವ ಥರ ನೋಡಿದ್ದೀರಾ? ಅದರಲ್ಲಿ ತುಂಬಾ ವೆರೈಟಿ ಉಂಟು. ಆಕ್ಸಿಡೆಂಟು, ನಾರ್ಮಲ್ ಡೆತ್ತು, ಹಾರ್ಟ್ ಅಟ್ಯಾಕ್, ಸೂಸೈಡು, ಕೊಲೆ, ಹೀಗೆ ಸಾಕಷ್ಟು ಇರ್ತದೆ. ಇಂಟ್ರೆಸ್ಟಿಂಗ್. ಆಕ್ಸಿಡೆಂಟ್ ಅಲ್ಲಿ ಯಾವ್ಯಾವ ಥರ ನೋಡಿದ್ದೀರಾ? ಆಕ್ಸಿಡೆಂಟ್ ಅಲ್ಲಿ ಜೀವ ಉಳಿಯುವುದು ಉಂಟು, ಸಾಯುವುದು ಉಂಟು. ಅದರಲ್ಲಿ ಅವರು ಮಾಡದ ತಪ್ಪಿಗೆ ಕೈಕಾಲು ಕಳೆದುಕೊಂಡು ಜೀವನ ಮಾಡ್ತಾರೆ. ಓಕೆ. ಐಸ್ ಐಸ್ ಅಣ್ಣ, ಐಸ್ ಬೇಕಾ? ಏ ಬೇಡ, ಹೋಗ. ಇರ್ಲಿ, ಒಂದೇ ಒಂದು ತಗೊಂಡು ಇಟ್ಕೊಳ್ರಣ. ಬೇಡ ಅಂದ್ಮೇಲೆ ಎಲ್ಲಿ ಅದನ್ನ ಇಟ್ಕೊಳ್ಳೋದು? ಒಂದನ್ನೇ ಹೋಗ. ಎಲ್ಲ ಫಸ್ಟ್ ಟೈಮ್ ಪಾರ್ಕಿಗೆ ಬಂದಿರ್ಬೇಕು. ಹುಡುಗಿಗೆ ಏನು ಕೊಡಿಸ್ತಲೆ, disturb ಮಾತಲ್ಲೇ ಮಾಡ್ತಾನೆ. ಜಿಲೇಬಿ ಹೋಗ. ತಿನ್ನಿಸ್ತವನೆ. ಐಸ್ ಐಸ್ ಮತ್ತೆ ಐಸ್ ಬೇಕಣ್ಣ? ಮತ್ತೇನು, ಐಸ್ ಕ್ರೀಮ್ ತಿನ್ನೋಣವಾ? ಹಾ, ತಿನ್ನುವ. ಏ ಐಸ್, ಬಾ ಇಲ್ಲಿ. ಏಯ್, ಏನ? ಐಸ್ ಕೊಡ. ನಿನ್ನ ಕಣ್ಣು ಮಂಡೇಲಿಲ್ಲವಾ? ಇನ್ನೊಂದು ಕೊಡ. ಏ, ತಗೊಳ್ಳಿ. ಪಕ್ಕ ಇವಳು ಬ್ರದರೇ ಇರ್ಬೇಕು ಇವನು. ತಗೊಳ್ಳಿ ಅಣ್ಣ. ಪಾರ್ಕಿಗೆ ಬಂದು ರೊಮ್ಯಾನ್ಸ್ ಮಾಡೋದೇ ಗೊತ್ತಿಲ್ಲ. ಹುಡುಗಿ ಮುಂದೆ ಸ್ಕೋಪ್ ಬೇರೆ. ಎಷ್ಟ? 40 ರೂಪಾಯಿ. ಇಷ್ಟು ಚಿಕ್ಕ ಐಸಿಗೆ 40 ರೂಪಾಯಾ? ನಜ್ಜಿ ಸೂಂಟಿಯ. ಹುಡುಗಿ ಮುಖ ನೋಡ್ಕೊಂಡು ಸುಮ್ಮನೆ ಬಿಡ್ತಾ ಇದ್ದೀನಿ. ಹಿಂದೆ ಜೇಬಲ್ಲಿ ಇರ್ತೈ, ತೆಗಿ. ಅದು ನಂಗೆ ಗೊತ್ತಿಲ್ಲವಾ? ತಗೋ. ನಿಮ್ಗೆ ಒಳ್ಳೆ ಗಂಡ ಸಿಗ್ಲಾಕ ಈ ಬ್ರದರ್ ಬೇಡ. ನೀವ್ ಯಾಕೆ ಕೊಟ್ಟದ್ದು? ನಾನೇ ಕೊಡ್ತಿದ್ನಲ್ಲ. ಕೊನೆಗೂ ಹುಡುಗಿ ಕೈಲೇ ದುಡ್ಡು ಕೊಡಿಸ್ಬಿಟ್ಟ. ಡಬ್ಬ ನನ್ನ ಮಗ. ಚೇಂಜ್ ನೀನೇ ಇಟ್ಕೋ. ಐಸ್ 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 ಏಯ್, ಐಸ್. ಚೇಂಜ್ ಆಮೇಲೆ ನಂಗೆ ಕೊಡು. ಓ ಸರಿ ಸರಿ, ನಮ್ಮ ಅಣ್ಣ ಫೋನ್ ಮಾಡ್ತಿದ್ದಾನೆ, ನಾನು ಬರ್ತೀನಿ. ಬಾಯ್ ಮಹೇಶ್. ಹಲೋ, ನಿಮ್ಮನ್ನ ರೀ. ಬಾಯ್ ಮಹೇಶ್. ಬಾಯ್. ಓ ಮಹೇಶ್, ನನ್ನ ಹೆಸರೇ ಅಲ್ಲವಾ? ಈ ಕಿತ್ತೋದವರು, ಜೊತೆಗಿರೋರು, ಅಕ್ಕಪಕ್ಕದವರು ಎಲ್ಲರೂ ಬ್ರದರ್ ಬ್ರದರ್ ಅಂತ ಕರೆದು ನನ್ನ ಹೆಸರೇ ನನಗೆ ಮರ್ತೋಗಿದೆ. ಫಸ್ಟ್ ಟೈಮ್ ಒಂದು ಹುಡುಗಿ ನನ್ನನ್ನು ಹೆಸರಿಟ್ಟು ಕರೆದಿದ್ದಾಳೆ. ಎಷ್ಟು ಚಂದ ಉಂಟಲ್ಲ ಮಹೇಶ್. ಆಹಾ, ಓಹೋ. ಇಂದು ನಾನು ನಿನ್ನನ್ನು ಕೊಲ್ಲುತ್ತೇನೆ. ಏನ್ ನೋಡ್ತಾ ಇದ್ಯಾ? ನಿನ್ನೆ ನೀನಿಗೆ ಹೇಳ್ತಾ ಇರೋದು. ನಿನ್ನನ್ನ ಈಗಲೇ ಕೊಲ್ಲುತ್ತೇನೆ. ಹಾಯ್. ಓ ಹಾಯ್, ನಂಗೆ ವೆಯ್ಟ್ ಮಾಡ್ತಿದ್ರಾ? ನಿಮ್ ಜೊತೆ ತುಂಬಾ ಮಾತಾಡೋದಿತ್ತು.
ಮಾತಾಡಿ ಮಾತಾಡಿ, ಆ ನಕ್ಷತ್ರ ಮರೆಯಾಗೋವರೆಗೂ ಮಾತಾಡಿ, ಆ ಕೋಳಿ ಕೂಗೋವರೆಗೂ ಮಾತಾಡಿ. ಮತ್ತೆ ನೀವು ಈ ಕೊಲೆ ಸೂಸೈಡ್ ಬಗ್ಗೆ ಏನು ಹೇಳಲೇ ಇಲ್ಲ. ಹೌದಲ್ಲ, ಆ, ಈ ಕೊಲೆ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಇರ್ತದೆ. ಕೊಲೆಯಲ್ಲಿ ಏನ್ ಇಂಟ್ರೆಸ್ಟಿಂಗು? ಯಾರೋ ಗುರ್ತ ಇಲ್ಲದಿದ್ದವ್ರನ್ನ ಸಾಯಿಸಿದ್ರೆ ಅದು ಕಾಮನ್ ಕೊಲೆ. ಅದೇ ಈ ಗಂಡ ಹೆಂಡತಿ ಗಂಡನನ್ನ ಸಾಯಿಸಿ ಹೇಗಾದ್ರೂ ಮಾಡಿ ನಮ್ಮನ್ನ ಬದುಕಿಸಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಒಂದು ಕಿಡ್ನಿ ಮಾರಿ ಆದರೂ ನನ್ನ ತಾಳಿ ಭಾಗ್ಯವನ್ನು ಉಳಿಸಿಕೊಡಿ ಅಂತ ಕೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತದೆ. ಆಹಾ, ಆದರ್ಶ ದಂಪತಿಗಳಂದ್ರೆ ಇವ್ರು ಇರ್ಬೇಕೇನೋ ಅಂತ ಅನ್ನಿಸ್ತದೆ. ಆದ್ರೆ ಪೊಲೀಸ್ ಅವರು ಬಂದು ಇವರೇ ಕೊಲೆ ಮಾಡಿದ್ದು ಅಂತ ಹೇಳಿ ಅರೆಸ್ಟ್ ಮಾಡಿ ಕರ್ಕೊಂಡೋದಾಗ್ಲೇ ಗೊತ್ತಾಗುದು ಇದು ಕತೆ ಅಲ್ಲ, ಜೀವನ ಅಂತ. ಈ ಸೂಯಿಸೈಡ್ ಕೇಸ್ ಯಾವ ಥರ? ಅದರಲ್ಲಿ 2 ತರ. ಬುದ್ಧಿವಂತರು ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಸೂಸೈಡ್ ಮಾಡ್ಕೊಳ್ತಾರೆ, ಸಾಯ್ತಾರೆ. ದಡ್ಡರು ಇರುವಾಗ ಮಾಡ್ಕೊಳ್ತಾರೆ, ಬದುಕ್ತಾರೆ. ಕೆಲವರು ಸಾಯೋದಕ್ಕೆ ಕಂಜೂಸ್ತನ ಮಾಡಿ ಕಡಿಮೆ ಬೆಲೆಯ ಪಾಯ್ಸನ್ ತಗೊಂಡು ಆ ಕಡೆ ಸಾಯೋದಕ್ಕೂ ಆಗದೆ ಈ ಕಡೆ ಬದುಕಕ್ಕೂ ಆಗದೆ ನರಳಾಡ್ತಾರೆ. ಇನ್ನು ಕೆಲವರು ಕಾಸ್ಟ್ಲಿ ಪಾಯ್ಸನ್ ತಗೊಂಡು ನಮ್ಮತ್ರ ಬಂದು ನಮ್ಮನ್ನ ಬದುಕಿಸಿ ಅಂತ ಬೇಡ್ತಾರೆ. ಆಗ ಮಂಡೆ ಬೆಚ್ಚಾಗ್ತದೆ. ಅದ್ ಸರಿ, ನಿಮ್ಮ ಅಣ್ಣ ಇನ್ನು ಮನೆಗೆ ಬಂದಿಲ್ವಾ? ಇಲ್ಲ, ಯಾಕೆ? ಹಾಗಾದ್ರೆ ಒಂದು ವಿಷಯ, ಇನ್ಮೇಲೆ ನಿಮ್ಮ ಅಣ್ಣನಿಗೆ ಡೈಲಿ ಲೇಟ್ ಆಗಿ ಬರ್ಲಿಕ್ಕೆ ಹೇಳಿ. ಯಾಕೆ? ಹೀಗೆ ನಿಮ್ಮೊಟ್ಟಿಗೆ ಚಂದ ಮಾತಾಡ್ಬೋದಲ್ಲ, ಅದಕ್ಕೆ. ಬಾಯ್ ಮಹೇಶ್. ಬಾಯ್. ಆಹಾ, ಕೇಳಲಿಕ್ಕೆ ಎಷ್ಟು ಚಂದ ಉಂಟು ಮಹೇಶ್. ಆಹಾ, ತಾನಿ ತಂದಾನ ಮನ್ನ ಯಾರು ಏನ್ ಬ್ರದರ್, ಕೇಬಲ್ ವೈರ್ ಕನೆಕ್ಷನ್ ಕೊಟ್ರು ಸಹ ಕೇಬಲ್ ಬಾರದ ನಿನ್ನ ಬಾಳಿನಲ್ಲಿ DTH ಕನೆಕ್ಷನ್ ಸಿಕ್ಕಿರುವಾಗಿದೆ. ಕನೆಕ್ಷನ್ ಸಿಗುವ ತನಕ ಮಳೆ ಬರ್ದ ಹಾಗಿದ್ರೆ ಸಾಕು. ಎಂತ ಕರ್ಮ ನಿನ್ನದು. ಇವತ್ತು ಸಹ ಭೂತದ ಪಿಕ್ಚರ್ ನೋಡಿ ಹೆದರಿಕೊಂಡು ಹೊರಗೆ ಬಂದು ನಿಂತಿರುದಾ? ನಿಂಗೆ ಎಂತಕ್ಕೆ ಬೇಕದು? ಅದು ನನ್ನ ಇಷ್ಟ. ಎಂತಕ್ಕೆ ನೋಡುದು, ಎಂತಕ್ಕೆ ಎದುರುದು? ಎಂತಾಯ್ತು ಇವತ್ತು ಕಾಲೇಜಲ್ಲಿ? ಎಂತದ್ ಸಹ ಇಲ್ಲ, ಅದೇ ಪಾಠ ಅದೇ ಹರಟೆ. ನಿಮ್ಗೆ ಹುಡುಗಿಯರಿಗೆ ಮಾತಾಡ್ಲಿಕ್ಕೆ ಬಿಟ್ರೆ ಬೇರೆಂತ ಮಾಡ್ತೀರ ಹೇಳಿ? ನೀನ್ ಕೆಳಗ್ ಮಾಡಿದ್ ಏನ್ ಮಾರಾಯ? ನಾನ್ ಎಂತ ಸಹ ಮಾಡ್ಲಿಲ್ಲ, ಆ ಹುಡುಗಿಯೇ ಮಾತಾಡಿಸ್ತಿದ್ಲು. ನಮಿಗೆಲ್ಲ ಕೇಳಿಸ್ತು ಬ್ರದರ್, ನಕ್ಷತ್ರ ಕೋಳಿ ಎಲ್ಲ. ಆಯ್ತಾಯ್ತು, ಎಂತ ಅಡಿಗೆ, ಎಂತ ಪದಾರ್ಥ? ಪುಂಡಿಗಸಿ. ನಾ ಮಲಗ್ತೇನೆ, ನೀನು ಸಹ ಊಟ ಮಾಡಿ ಮಲಗು. ಸರಿ ಮಲಗು. ತಂಗಿಯಾಗಿ ಒಂದು ದಿನಾದ್ರೂ ಬಡಿಸಿದ್ಯಾ? ಹಾಗಾದ್ರೆ ಮದ್ವೆ ಮಾಡ್ಕೊ ಮಾರಾಯ, ನಿನ್ನ ಹೆಂಡತಿ ಬಡಿಸ್ತಾಳೆ. ನಾನು ಅಡುಗೆ ಮಾಡಿ ಕೊಡುವುದೇ ದೊಡ್ಡ ಪುಣ್ಯ ನಿನಗೆ. ಅದು ಸರಿಯೇ. ಈಗಿನ ಕಾಲದ ಹೆಣ್ಣು ಮಕ್ಕಳು ಅಡಿಗೆ ಮಾಡುವುದೇ ಪುಣ್ಯ. ಎಕ್ಕಸಕ 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 ಎಕ್ಕಸಕ.